30 ಜುಲೈ ಇಂದ 31 ಆಗಸ್ಟ್, ಆಮೇಲೆ 9 ಸೆಪ್ಟೆಂಬರ್, 10 ಸೆಪ್ಟೆಂಬರ್, 19 ಡಿಸೆಂಬರ್ ಇಂದ 9 ಜನವರಿ, ಮೊನ್ನೆ 3ನೇ ತಾರೀಕು ಫೆಬ್ರವರಿಯಿಂದ 5ನೇ ತಾರೀಕು ಫೆಬ್ರವರಿ ಈ ಬರೀ ಟ್ರ್ಯಾಕ್ಟರ್ ಟ್ರೇಲರ್ ಚೆಕಿಂಗ್ ಮಾಡ್ಸ್ಯಾರ. ಹೌದು, ಚೆಕಿಂಗ್ ಮಾಡಿಸಿ 330 ಕೇಸ್ ರಿಜಿಸ್ಟರ್ ಆಗ್ಯಾವ. 330 ಕೇಸ್ ರಿಜಿಸ್ಟರ್ ಆಗ್ಯಾವ. ಅದ್ರೊಳಗೆ ಎಲ್ಲಾ ಬಂತ್ರಿ. ಇದೇ ಸೌದದ್ದು ಬಂತು, ಏರ್ ಆರ್ಡರ್ ಬಂತು, ಏರ್ ಪೊಲ್ಯೂಷನ್ ಬಂತು, ಲೈಸೆನ್ಸ್ ಬಂತು, ಏನೈತ್ರಿ ಒಟ್ಟು ಎಲ್ಲ ಇದಕ್ಕೆ ಏನೈತ್ರಿ ಎಲ್ಲಾನು ಬಂತದ್ರಾಗ. ಶಬ್ದ ಮಾಲಿನ್ಯ ನಿಯಂತ್ರಣ ಮಾಡಿದ್ವಿ, ಬಿಟ್ಟು ಮಾಡಿದ್ವಿ. ಏನಿಲ್ಲ, ಅದನ್ನು ಬಂದೈತ್ರಿ, ಎಲ್ಲಾನು ಅದಾವ ಇದ್ರಾಗ. ಶಬ್ದ ಮಾಲಿನ್ಯ ಐತಿ, ಏರ್ ಪೊಲ್ಯೂಷನ್ ಐತಿ, ಇನ್ಶೂರೆನ್ಸ್ ಐತಿ, ಎಲ್ಲ ಏರ್ ಪೊಲ್ಯೂಷನ್ 4,99,333 ಇಷ್ಟ ಅಮೌಂಟ್ ಟ್ಯಾಕ್ಸ್ ಮತ್ತು ಇದ್ರೊಳಗೆ ಕಲೆಕ್ಟ್ ಆಗೈತ್ರಿ. ಎಲ್ಲ ಸುಳ್ಳು ಸಂಖ್ಯೆಗಳನ್ನ ಬರ್ಯಾಕ ಇಲ್ಲ ಫಸ್ಟ್ ಕ್ಲಾಸ್ ಕೈ ಬಿಡ್ತೀನಿ. ಈ ರಾಮದುರ್ಗ ಸರ ಟ್ರ್ಯಾಕ್ಟರ್ ಐತಿ ಹೌದ್ರಿ, ನಂಬರ್ ಹಾಕಿದ್ರೆ ವೆಹಿಕಲ್ ಇನ್ಸ್ಪೆಕ್ಷನ್ 15 ಈಗ ಯೂಸಿಂಗ್ ಡಿಸಿ ಹಾರ್ ಸೌಂಡ್ ಸಿಸ್ಟಮ್ 3 ತೋರ್ಸಿರ್ ಸರ್. ಹೌದಾ? ಇನ್ನೊಂದು ಸರ್ ಫೈನ್ ಐತಿ ನಂಬರ್ ಆಫ್ ಇಲ್ಲ ಅವ್ರು, ಯಾಕಂದ್ರೆ ಈಗ ನಮ್ ಕನ್ಸಲ್ಟೇಟೆಡ್ ನನಗೆ ಗೊತ್ತಾಗ್ತೈತಿ. ಅವ್ರ ಆಫೀಸ್ ಮಾಹಿತಿ ಇರ್ತೈತೆ, ಅದು ಪೂರ್ತಿ ಮಾಹಿತಿ ಅಲ್ಲ. ಇಲ್ಲಿವರೆಗೆ ಯಾಕೆ ನೀವು ಇದಕ್ಕ ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ? ಅವ್ರು ಸಾಹೇಬ್ರು ಕೊಟ್ಟಾರ. ಈಗ ಡಿಸಿ ಅವರು, ಆರ್ಸಿ ಅವರು, ನಿಮ್ಮ ಅಪರ ಆಯ್ತು ಧಾರವಾಡ ಅವರು ಕ್ರಮ ಕೈಗೊಳ್ಳಬೇಕಂತ 3 ಪತ್ರಗಳನ್ನ ತಮ್ಮ ಇಲಾಖೆಗೆ ಬರೆದ್ರು. ಜೆಟಿ ಸಾರಿಗೆ ಆಯ್ತು ಬೆಳಗಾವಿ ಅಂತ ಅವ್ರ ಉತ್ತರ ಕೊಟ್ಟಾರ. ಅವ್ರು ಏನ್ ಹೇಳಿದಾರೆ ನಿಮ್ಗ? ವರದಿ ಕೊಡಕ್ ಹೇಳಿದಾರೆ ಕ್ರಮ ಕೈಗೊಂಡ ಬಗ್ಗೆ. ನಾವು ಕಳ್ಳರದಾರ, ಭ್ರಷ್ಟರದಾರ ಅಂತೇಳಿ ಇವ್ರು ವಿಫಲರಾಗಿದಾರ, ಇವ್ರನ್ನ ಸೇವೆಯಿಂದ ಅಮಾನತುಗೊಳಿಸ್ಬೇಕಂತೇಳಿ ಲಿಖಿತವಾಗಿ ನಿಮ್ಗೆ ಕೊಟ್ಟಿದೀವಿ. RTO ಬಾಗಲ್ ಅವರು 1 ತಿಂಗಳಿಂದ ಹೋರಾಟ ಮಾಡಿದ್ರ ಉಪವಾಸ ಸತ್ಯಾಗ್ರಹದಾಗ. ನಾನು ಕ್ರಮ ಎಲ್ಲ 1 ವಾರ ತಗೋತಂತ ಹೇಳಿದ್ವಿ. ತಹಸೀಲ್ದಾರ್ ಅವರು ಬಂದು 1 ವಾರ ಬೇಡಪ್ಪ, ನೀನು 1 ತಿಂಗಳು ತಗೋ, ಯಾವ ಟ್ಯಾಕ್ಟರ್ದಾಗ ಇರಂಗಿಲ್ಲ ಅಷ್ಟೆಲ್ಲ ಸ್ವಚ್ಛ ಮಾಡ್ತಂತ ಅಂದ್ಮೇಲೆ ನಾವು ಹೋರಾಟ ಮಾಡಿದ್ವಿ. ನಾವು ಹಿಂದೆ ಅವ್ ಏನು ಮಾಡಿಲ್ಲ ನಮ್ಮ ತಾಲೂಕಿನಾಗ. ಸಾಕಷ್ಟು ವಿಡಿಯೋಗಳನ್ನ ನನ್ನ ಹತ್ತಿರ ದಾಖಲೆ ಅದಾವ. ಈಗ ನಾನು ಹೇಳುದಿಲ್ಲ, ಅವನ JCT ಸಸ್ಪೆಂಡ್ ಆಗಬೇಕಂತ ಇದ್ರ ಸಂಬಂಧ ನಾನು ಬರ್ದತ್ತು. ಭ್ರಷ್ಟ RTO ARTO ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ JCT ಮಾಡಿದಾರ ನಿಮ್ಗೆ ಇಷ್ಟ. ಯಾವುದೇ ಕ್ರಮ ತಗೊಂಡಿಲ್ಲ. ಈ ಮೇಲಾಧಿಕಾರಿಗಳು ಯಾಕೆ ಇಲ್ಲಿವರೆಗೆ ಉತ್ತರ ಕೊಟ್ಟಿಲ್ಲ? ನೀವು ರಾಜಕ್ಕೆ ಹಿಡ್ಕೊಂಡು ಅಂಕಿ ಸಂಖ್ಯೆ ಬಾಯಲ್ಲಿ ಹೇಳ್ತಿದ್ರಿ. JCT ಅವರು ಇಂತಹ ಹೋರಾಟ ಇತ್ತು, ಸಲಾಯನ ಮಾಡಿ ಹೋಗಿದ್ದಾರೆ ಅಂತಂದ್ರ ಇದು ಗಂಭೀರ ಕರ್ತವ್ಯ ಲೋಪ ಎತ್ತಿಲ್ಲ ಅವರೆಲ್ಲ. ಇಲ್ಲ ಸರ್, ಪೂರ್ಣ ಒಬ್ಬ ಸಾರ್ವಜನಿಕರಿಗೆ ಏನ್ ಗೌರವ ಕೊಡ್ತೀರಿ ನಿಮ್ಮ ಇಲಾಖೆ? ARTOಗಳು RTOಗಳು ಇಲ್ಲಿವರೆಗೂ ನೀವು ಏನ್ ಡೈರೆಕ್ಷನ್ ಕೊಟ್ಟಿದ್ರಿ? ನೀವು ನಮ್ಮ ಜಿಲ್ಲೆ ಒಳಗ ಬಾಗಲಕೋಟೆ, ವಿಜಯಪುರ 7-8 ಜಿಲ್ಲೆ ಬರ್ತಾವ ನಿಮಗ ತೊಂದಿರಿ. ಅವನ್ನೆಲ್ಲ ಏನ್ರಿ ಟ್ರ್ಯಾಕ್ಟರ್ ಒಳಗ ಅಶ್ಲೀಲ ಸಾಡುಗಳನ್ನ ಹತ್ಕೊಂಡು ಹೇಳ್ತಾರ. ಶಾಲಾ ಮಕ್ಕಳಿಗೆ ಭವಿಷ್ಯಕ್ಕೆ ತೊಂದರೆ ಆಗ್ತತಿ, ಅಪಘಾತಗಳು ಹೆಚ್ಚಾಗತ್ತಾವು. ಅಪಘಾತಗಳಿಗೆ ನೇರ ಹೊಣೆಗಾರರು ನೀವು ಆಗಿದ್ರಿ. ರಸ್ತೆ ಸುರಕ್ಷತೆಯನ್ನು ಕಾಪಾಡಿಲ್ಲ ನೀವು, ಬರೀ ಲಂಚ ತಿನ್ನಕ ಸೀಮಿತ ಆಗಿದ್ರಿ ನೀವು. RTO JCT ಅದನ್ನಲ್ರಿ ಸಾರಿಗೆ ಆಯುಕ್ತ. ಈ ಪ್ರಶ್ನೆ RTO ARTO ಅಧಿಕಾರಿಗಳಿಂದ ಲಂಚ ವಸೂಲಿ ಮಾಡಕ ಅದರನ್ನು ಸ್ಪಷ್ಟ ಆಗಿಬಿಟ್ಟಿದೆ ನಮಗೀಗ. ಸೀಸ್ ಮಾಡಿ ನೀವು ವ್ಯಾಪಾರ ಮಾಡಿ ಕೋಟಿ ಕಳಿಸಿರೇನ್ರಿ ನೀವು? ನಿಮ್ಮ ಇಲಾಖೆ ದಂಡ ಎಷ್ಟು ಹಾಕಿದಿರಿ? 4,99,000 ಅವರು ಲಿಖಿತವಾಗಿ ಮೇಲಾಧಿಕಾರಿಗಳು ಯಾಕೆ ನೀವು ವರದಿ ಕೊಟ್ಟಿಲ್ಲ? ಕೊಡ್ರಿ. ನೀವು ಅಪ್ಪರ್ ಆಯುಕ್ತರು ಧಾರವಾಡ, ಅವ್ರಿಗೆ ನೀವು ವರದಿ ಕೊಡ ಅಂತ ಹೇಳಿದಾರಲ್ಲ, 3 ಸಾವಿರ ರೂಪಾಯಿ ಬಂದ್ರಲ್ಲ, ಅವ್ರಿಗೆ ಉತ್ತರ ಕೊಟ್ಟದ್ದು ನನಗೆ ದಾಖಲೆ ಕೊಡ್ರಿ ನೋಡೋಣ. ಸಾಹೇಬ್ರಿಗೆ ಗೊತ್ತ್ರಿ, ನಮಗ್ ಮೋಸ ಆಗ್ತೀರಿ. ಸಾರ್ವಜನಿಕರಿಗೆ ಏನು ತಿಳಿವತ್ ಮಾಡಿದ್ರಿ ಕಾನೂನುಗಳ? ಮೋಟಾರ್ ವಾಹನಗಳ ಕಾಯ್ದೆ 1988 ಸ್ಪಷ್ಟವಾಗಿ ಉಲ್ಲಂಘಿಸಿದ್ರಿ. ಆ ಕಾನೂನು ಸೆಕ್ಷನ್ಗಳನ್ನ ನೀವು RTO ARTO ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ದುರುಪಯೋಗ ತಗೊಂಡು ಲಂಚಕ್ಕೆ ಸೀಮಿತ ಆಗಿದ್ರಿ. ಶಾಲೆ ಮಕ್ಕಳನ್ನ ಮನುಷ್ಯ ಮಾಡಕ್ಕೆ ನೀವು ಶಾಲೆ ಮಕ್ಕಳು ಶಾಲೆ ಕಾಲೇಜು ನಿಂತ್ಕೊಂಡು ಟ್ಯಾಕ್ಟರ್ ಓದಿಸಾಕತ್ತಾರ. ಬರ್ತಾ ಹೋದ್ರೆ ನಿಮ್ಗೆ ಟ್ಯಾಕ್ಟರ್ ನೀವು ಸಾಹೇಬ್ರಿಗೆ ಹೇಳ್ತೀನಿ, ನಾಳೆ ಬಂದ್ಬಿಟ್ಟು ಗಡಿ ಬರ್ತೈತಲ್ಲ. ನೋಡಪ್ಪ ಯಾವ ಟ್ಯಾಕ್ಟರ್ ತೆಗಿರಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಸತ್ಯಾಗ್ರಹ ಮಾಡಿದ್ದಾರೆ. ಇದನ್ನ ಮಾಡ್ತೀರಿ ಬರೀ ಮಾಡಿದ್ದು. ನಾನು ಇಲ್ಲಿಂದ ನಿಮ್ಮ RTO ARTO ಅಧಿಕಾರಿಗಳ ಮ್ಯಾಗ ಕೊಲೆ ಕೇಸ್ ದಾಖಲಾಗಬೇಕು. ಇನ್ ಮ್ಯಾಗ ಅಪಘಾತ ಆದ್ರೆ ಸಂಪೂರ್ಣ RTO ಅಧಿಕಾರಿಗಳು ಹೊಡಿಗಾರ. ಟ್ಯಾಕ್ಟರ್ ಏನು ಬಂದ ಸೌಂಡ್ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ರ ಶಬ್ದ ಮಾಲಿನ್ಯ ಒಳಗ ಅವರೇ ಫಸ್ಟ್ ಅಪರಾಧ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇಲಾಖೆ ಒಳಗೂ ಕೂಡ ಶಬ್ದ ಮಾಲಿನ್ಯ ಒಳಗ ಉಲ್ಲಂಘನೆ ಮಾಡಿದ್ರ ನೀವೆಲ್ಲ ಉಲ್ಲಂಘನೆ ಮಾಡಿದ್ರಿ. ನಿಮ್ಮ ಇಲಾಖೆ ನೀವು ಉಲ್ಲಂಘನೆ ಮಾಡಿದ್ರಿ.
ಸಾಹೇಬ್ರಿಗೆ ಅಕ್ಷರ ಎಲ್ಲ ದಯವಿಟ್ಟು ದಂಡಾಧಿಕಾರಿ ಹೇಳ್ತೀನಿ, ಎಸ್ ಪಿ ಅವರಿಗೆ, ಪೊಲೀಸ್ ಆಯುಕ್ತರಿಗೆ ಹೇಳ್ತೀನಿ, ಇವರು ಎಲ್ಲರೂ ನಮ್ಮ ಜೀವನದ ಜೊತೆ, ಶಾಲಾ ಮಕ್ಕಳ ಜೊತೆ, ಹಿರಿಯ ನಾಗರಿಕರ ಜೊತೆ, ಮಹಿಳೆಯರು ಮಕ್ಕಳ ಜೊತೆಗೆ ಆಟ ಆಡ್ತಿದ್ದಾರೆ. ಜೀವನ ಭವಿಷ್ಯಕ್ಕೆ ಆರೋಗ್ಯಕ್ಕೆ ಹಾನಿ ಮಾಡಿ ಆಟ ಆಡ್ತಾ ಇದ್ದೀವಿ ನೀವೆಲ್ಲ. ದಯವಿಟ್ಟು ಈಗ ಅವ್ರು ಏನದಾರಲ್ಲ ಒಟ್ಟರು ಬೆಳಗಾವಿ ಜಿಲ್ಲೆ RT ಅಟ್ಕೊಂಡು ಸಸ್ಪೆಂಡ್ ಆಗ್ಬೇಕು. ಪಾಗಲ್ ಪಾಸ್ ಸಸ್ಪೆಂಡ್ ಮಾಡಿ ಬರ್ಬೇಕಾಗಿತ್ತು ನೀವು. ಇಲ್ಲಿವರೆಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಐತಲ್ರಿ. ಸಾಹೇಬ್ರಿಗೆ ತಿಳಿಸ್ತೀನಿ. ನಾನು ಮಿನಿಸ್ಟರ್ ಮಾತಾಡಿದೀನಿ, 2 ಸಲ ಮಾತಾಡಿದೀನಿ ಇಲಾಖೆಗೆ. ಅವರು ಭ್ರಷ್ಟರು ನಿಮ್ಮ ಇಲಾಖೆ ಅಂತ ಮಾತಾಡಿದೀನಿ ನಾನು. ಆಯುಕ್ತ ಕಳಿಸಿಲ್ಲ ಅಂತ ಹೇಳ್ತಾರ, ಆಯುಕ್ತನ ಜೋಡಿ ಮಾತಾಡಂತ ಹೇಳ್ತಾರ. ಆಯುಕ್ತರಿಗೆ ನಾವ್ ಯಾಕೆ ಮಾತಾಡ್ಬೇಕಪ್ಪ? ನೀವು ನಿಮ್ಮ ಇಲಾಖೆ ನೀವು ಕ್ರಮ ತಗೋಬೇಕು. ನಾವು 9ಕ್ಕೆ ಸತ್ಯಾಗ್ರಹ ಮಾಡಕತ್ತೀವಿ ಬೆಳಗಾವಿ ಜಿಲ್ಲಾ ಅಧಿಕಾರಿ ಮುಂದೆ. ನಿಮ್ಮ ಸಾಮರ್ಥ್ಯ, ನೀವು ಪ್ರಾಮಾಣಿಕ, ನಿಮ್ ಕರ್ತವ್ಯ ನೀವು ನಿಷ್ಠ ಮಾಡಿ ಕ್ರಮ ಜರುಗಿಸ್ರಿ ಅಂತ ನಾನು ಹೇಳ್ತಿದ್ದೇನೆ. ಸರ್ ಇವನಂತೂ ಕೇವಲ ಈ ಶಬ್ದ ಮಾಲಿನ್ಯದ ಒಂದು ಅತ್ಯಾಚಾರ ಪ್ರಕರಣ ಆಗಿದೆ. ಈ ಪ್ರಕರಣದಿಂದ ಇಡೀ ವಿಶ್ವದ ಧರ್ಮಗಳ ಒಂದು ವಾಕ್ಯಗಳನ್ನ ಹಾಕಿ ಸುಪ್ರೀಂ ಕೋರ್ಟ್ ಆದೇಶ ಏನ್ ಮಾಡ್ತೀರಿ? ಧ್ವನಿ ವರ್ಧಕಗಳನ್ನ ಪರ್ಮಿಷನ್ ಇಂದ ಯಾವ್ದು ತಕ್ಕತ್ತಲ್ಲ ಅಂತೇಳಿ. ಯಾಕ ಇದೇ ಸಂಗೀತ ಈ ಹೊಲಸ ಹಾಡುಗಳಿಂದನ ಮತ್ತೊಂದು ಇದು ಮಾಡಿದಾಗ ಅತ್ಯಾಚಾರ ಆಯ್ತು ಒಬ್ಬ ಹುಡುಗಿ ಮ್ಯಾಗ. ಇದನ್ನ ಮನಗಂಡ ಸುಪ್ರೀಂ ಕೋರ್ಟ್, ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಆದೇಶ ಮಾಡಿ 2005 ಪರ್ಮಿಷನ್ ಯಾವ ಸೌಂಡ್ ಬಾಕ್ಸ್ ಆಗಿಲ್ಲ, ಕಠಿಣ ಕಾನೂನು ಬರಬೇಕು ಅಂತ ಹೇಳ್ತಿ. ಏನ್ ಮಾಡಕತ್ತೀರಿ ನೀವು ಸಾರಿಗೆ ಇಲಾಖೆ ಅವರು? ಮೋಟರ್ ವಾಹನಗಳ ಕಾಯ್ದೆ ನಿಮ್ಗೆ ಅನ್ವಯ ಆಗುತ್ತಿಲ್ಲ. ನಿಮ್ಗೆ ನೀವು ಯಾರು ನೀವೆಲ್ಲ ಏನ್ ಮಾಡಕತ್ತೀರಿ? ಆಲಿಪಿಲಿ ಒಂದು ನಿಖಿತ ಒಂದು ಬರೋದು ತುಳಿದು ಅಂತ ಮಾಡ್ಬಿಟ್ಟಿದ್ರಿ ನೀವು. ಹೇಳ್ತೀನಿ ಸಾಹೇಬ್ರಿಗೆ ಹೇಳಿ ಮಾಡಿ. ಅಲ್ರಿ ಮಾಹಿತಿ ಕಾಯ್ದೆ CCTV ಫೋಟೇಜ್ ನಾಶ ಮಾಡ್ತಾರ ಅಂದ್ರ ಇಡೀ RTO ARTO ನಿಮ್ಮ ಇಲಾಖೆ ಒಳಗ ಮಧ್ಯವರ್ತಿಗಳನ್ನ ಇಟ್ಕೊಂಡ ಕೆಲಸ ಮಾಡ್ತಾ ಇದ್ದೀರಿ. ಭ್ರಷ್ಟಾಚಾರ ಮಾಡಕತ್ತಿದ್ರಿ ನೀವು. ಬಡವರಿಗೆ, ಅಸಹಾಯಕರಿಗೆ, ರೈತರಿಗೆ ಕಾನೂನು ಒಳಗ ಯಾವ್ದು ಲಾಂಛಿತ ನೀವು ಕೆಲಸ ಮಾಡ್ಬೇಕ. ನೀವು ಭ್ರಷ್ಟಾಚಾರಕ್ಕೆ ಸೀಮೆ ಆಗಿರಿ, ಮಧ್ಯವರ್ತಿಗಳನ್ನ ಇಟ್ಕೊಂಡು ಭ್ರಷ್ಟಾಚಾರ ಮಾಡಕತ್ತೀರಿ ನೀವು. ಅದಕ್ಕೆ ಟ್ರ್ಯಾಕ್ಟರ್ ಸೌಂಡ್ ನೀವು ಕಾಲ್ ಮಾಡುವಲ್ರಿ, ತೆಗಿವಲ್ರಿ ಅವ್ನು ಯಾವ. ಅದರಿಂದ ನಿಮ್ಗೆ ಏನ್ आप सभी देख रहे होंगे अभी हमारे रामदुर्ग तालुक के जो होराटगार जो है श्रीनिवास गौड़ा जी जो बैठे हैं, पिछले 2 महीने से जो है होराट कर रहे हैं। ये इसलिए कर रहे हैं कि ट्रैक्टर में जो अनधिकृत गाने बजा रहे हैं, जानपद सॉन्ग, आजकल के जो छोटे बच्चे हो गए, स्कूल के बच्चे हो गए, लेडीज औरतें हो गए, उसके बाद बुजुर्ग आदमियों को क्या है, इसके ऊपर बहुत असर पड़ रहा है। इन्फेक्शन हो रहा है, आंख का हो गया, जो भी है इन्फेक्शन बहुत पड़ रहा है उसके ऊपर। ऐसा करके जो है 2 महीने से जो है लगातार जो भी इलाका है, जैसे JCT ज्वाइंट सार्गे आयुक्त हो गया, ARTO हो गए, उसके बाद RTO हो गए, ये सभी लोग जो है अपना जो ड्यूटी जो करना चाहिए, ट्रैक्टर वाला को जो भी अनधिकृत जो ट्रैक्टर में जो गाना बजा रहे, DJ बजा रहे, संपूर्ण बंद करना चाहिए था। अभी तक उन्होंने बंद नहीं किया है। इसलिए जो है जो अभी श्रीनिवास गौड़ा जी जो बैठे हैं, उनको बिल्कुल सस्पेंड करना चाहिए करके। उसके लायक नहीं वो लोग, ड्यूटी करने लायक जो है ही नहीं वो लोग। इसलिए जो है जंटी सारिगा आयुक्त हो गया, उसके बाद ARTO हो गया, RTO हो गया, इनको सभी को जो है सस्पेंड करना चाहिए। यही है इनका जो है मुद्दा चल रहा है। अनिर्दिष्टावधि जो जब तक ये लोग उनके ऊपर एक्शन नहीं लेंगे, तब तक जो है श्रीनिवास गौड़ा जी जो है अनिर्दिष्ट कालावधि जो है उपवास बैठेंगे। हो सकता है नहीं, हो सकता है कि वो साथ में जो इनका जो है इनकम दे रहे हो, सार्गी इलाके के जो है RTO वालों को जो है वो हफ्ता दे रहे होंगे हर महीना, इसलिए तो चुपचाप बैठे हुए हैं। अभी जो हमारे जो 1 महीना हो गए जो नए SP साहब आए हैं, उन्होंने अच्छा काम किया है। पुलिस डिपार्टमेंट जो भी पकड़ के उनको FIR कर रहे हैं, FIR जो किए हैं उनका वर्दी भी दे रहे हो वो लोग। लेकिन जो है सार्गी आयुक्त जो भी है सार्गी इलाके के, वो बिल्कुल नाकाम हो रखे हैं, सिर्फ जो है कमीशन ले रहे हैं। इधर तो सुबह से कोई नहीं आए थे, अभी आए हैं, वो आके चले गए। बोलते कि ज्वाइंट सारिगा आयुक्त जो अभी फिलहाल इधर नहीं है, गुलबर्गा में करके ऐसे बता के उनका ऑफिशियल एक अधिकारी आए थे, आके बता के गए हैं। लेकिन हमारा मुद्दा ये है कि उनको सस्पेंड करना है करके। हम कर्नाटक सरकार को जो है मनवी ये कर रहे हैं कि आगाह कर रहे हैं, ये ड्यूटी करने लायक नहीं है, कृपया इनको जो है सस्पेंड किया जाए। ये धारवाड़ हो गया, बागलकोट हो गया, बीजापुर हो गया, बेलगाम हो गए, गोकाक हो गए, ओबलापुर हो गए, यहाँ से लोग आ रखे हैं।